ಗುರುವಾರ ದಿನ ಪಾಸಿಟಿವ್ ಕ್ಲೋಸಿಂಗ್ ಕೊಡ್ತು. ಶುಕ್ರವಾರ ದಿನ ಪಾಸಿಟಿವ್ ಓಪನ್ ಆಯಿತು ಬಯರ್ಸ್ ಫೇವರಲ್ಲಿ. ಓಪನ್ ಆದರೂ ಕೂಡ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂತು, ಸೆಲ್ಲಿಂಗ್ ಬಂತು. ಅದರ ನಂತರ ಸೆಕೆಂಡ್ ಹಾಫಲ್ಲಿ ಇಲ್ಲಿ ಕ್ಲೋಸಿಂಗ್ ಕೊಡ್ತು ಪಾಸಿಟಿವಲ್ಲಿ. ಇವತ್ತು ಕೂಡ ಸೇಮ್, ಶುಕ್ರವಾರ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದೆ, ಇವತ್ತು ಕೂಡ ಪಾಸಿಟಿವ್ ಓಪನ್ ಆಗಿದೆ. ದಟ್ ಮೀನ್ಸ್ ಬಯರ್ಸಿಗೆ ಫೇವರಲ್ಲಿ ಓಪನ್ ಆಗಿದೆ. ಅದರ ನಂತರ ಬಯರ್ಸೇ ಹೋಲ್ಡ್ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಬಯರ್ಸು ತುಂಬ ಸ್ಟ್ರಾಂಗ್ ಇದ್ದಾರೆ. ಈಗ ನೀವು ನೋಡ್ಲಿಕ್ಕೆ ಹೋದರೆ ICICI ಬ್ಯಾಂಕ್ ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು ಬ್ಯಾಂಕ್ ನಿಫ್ಟಿನ. ಫೈನ್. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು? ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಇದೇ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಇಲ್ಲಿಂದ ಮಾರ್ಕೆಟ್ ಯಾವಾಗ ಡೇ ಹೈನ ಬ್ರೇಕ್ಔಟ್ ಕೊಡ್ತಾರೆ, ಇಲ್ಲಿಂದ ಒಂದು ಅಪ್ಸೈಡಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಟೈಮ್ ಸೆಲ್ಲಿಂಗ್ ಬಂದಿದೆ ಆ್ಯಂಡ್ ಅಗೈನ್ ಇಲ್ಲಿ ಸೆಲ್ಲಿಂಗ್ ಬಂದಿದೆ. ಈ ಕ್ಯಾಂಡಲ್ ನೀವು ನೋಡ್ಬೋದು ಇಲ್ಲಿ ಸೆಲ್ಲರ್ಸ್ ಕೂಡ ಫೈಟ್ ಮಾಡಿದ್ದಾರೆ ಆ್ಯಂಡ್ ಬಯರ್ಸ್ ಕೂಡ ಫೈಟ್ ಮಾಡಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಇಬ್ಬರು ಕೂಡ ಫೈಟ್ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಇದು ನಾಳೆ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ, ಆವಾಗ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅಥವಾ ಯಾರೆಲ್ಲ ಪುಟ್ ಶಾರ್ಟ್ ಮಾಡಿ ಯಾರೆಲ್ಲ ಕಾಲ್ನ ಹೆಜ್ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ. ಇಲ್ಲಿಂದ ಮಾರ್ಕೆಟು ಅಪ್ಸೈಡ್ ಹೋಗೋ ಚಾನ್ಸಸ್ ಇರ್ತಾರೆ. ಫಸ್ಟ್ ಟಾರ್ಗೆಟ್ ನಮ್ಮದು 1:2 ಇರ್ತಾರೆ. ನಾಳೆ ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ಅದು ಸೆಲ್ಲಿಂಗ್ ಬರ್ತಾರಾ ಅಥವಾ ಇವತ್ತಿನಾಗಿ ಹೋಲ್ಡ್ ಮಾಡ್ತಾರಾ ಅದು ಸ್ವಲ್ಪ ನೋಡಬೇಕು. ಇಫ್ ಇನ್ ಕೇಸ್ ಇವತ್ತಿನಾಗಿ ಹೋಲ್ಡ್ ಮಾಡಿದರೆ ಅಲ್ಲಿ ಒಂದು ರೇಂಜ್ ಪ್ರಕಾರ ಮಾಡಿದರೆ ಅದು ನಂತರ ಇಫ್ ಇನ್ ಕೇಸ್ ಏನಾದರೂ 5 ಮಿನಿಟ್ಸಲ್ಲಿ ಬ್ರೇಕ್ಔಟ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಓಪನ್ ಆಗ್ತಾನೆ ಅಲ್ಲಿಂದ ಸೆಲ್ಲಿಂಗ್ ಬಂದರೆ ಸೆಕೆಂಡ್ ಹಾಫಲ್ಲಿ ಯಾವಾಗ ಡೌನ್ ಸೈಡಲ್ಲಿ ರೇಂಜ್, ದಟ್ ಮೀನ್ಸ್ ಇಲ್ಲಿ ಹೇಗೆ ರೇಂಜ್ ಮಾಡಿದೆಯಲ್ಲ 5 ಮಿನಿಟ್ಸಲ್ಲಿ, ಹಾಗೆ ಏನಾದರೂ ರೇಂಜ್ ಮಾಡಿದರೆ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಓಪನ್ ಆಗ್ತಾನೆ ಸೆಲ್ಲಿಂಗ್ ಬಂದರೆ ನಾವೇನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಫೈನ್. ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ? ಗ್ಯಾಪ್ ಡೌನ್ ಓಪನ್ ಆದರೆ ಯಾರೆಲ್ಲ ಇವತ್ತು ಅಂದ್ಕೊಂಡಿರ್ತಾರೆ, ಯಾರೆಲ್ಲ ಇವತ್ತು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅವರಿಗೆಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಸೊ ಅಲ್ಲಿಂದ ಮಾರ್ಕೆಟ್ ವಾಲಿಟಿಲಿಟಿ ರಿಯಾಕ್ಟ್ ಮಾಡ್ತಾರೆ. ಆ ರಿಯಾಕ್ಟ್ ಮಾಡುವಾಗ ಮಾರ್ಕೆಟ್ ಯಾವ ಸೈಡ್ ಹೋಲ್ಡ್ ಮಾಡ್ತಾರೆ, ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರ ಮೇಲೆ ಫಸ್ಟ್ 1 ಮಿನಿಟ್ ಇಲ್ಲ 5 ಮಿನಿಟ್ಸ್ ಕ್ಯಾಂಡಲ್ ನೋಡಿ ನೀವು ಅದರಲ್ಲಿ ಮಾರ್ಕೆಟ್ ಅಪ್ ಸೈಡಲ್ಲಿ ಹೋಲ್ಡ್ ಮಾಡ್ತಾ ಉಂಟಾ ಅಥವಾ ಮಾರ್ಕೆಟ್ ಡೌನ್ ಸೈಡಲ್ಲಿ ಹೋಲ್ಡ್ ಮಾಡ್ತಾ ಉಂಟು ಅದನ್ನ ನೋಡಬೇಕು. ಅಲ್ಲಿ ಯಾವ ಸೈಡಲ್ಲಿ ಹೋಲ್ಡ್ ಮಾಡ್ತಾ ಉಂಟು ಕಂಟಿನ್ಯೂ, ಅಲ್ಲಿ ನಾವು ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಒಂದು ಬೆಟರ್ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇರ್ತಾರೆ. ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟು ಡೇ ಲೋನ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಬೇಕು. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಸಮೌಂಡ್ ಕ್ಲೋಸಿಂಗ್ ಕೊಟ್ಟಿದೆ 51,500 ಹತ್ರ, ರೈಟ್. ಸೊ ಇಲ್ಲಿಂದ ಇಲ್ಲಿ ನಾವು ಸ್ವಲ್ಪ ಮೆಜರ್ ಮಾಡಿದರೆ ಸಮಥಿಂಗ್ ಇದು 220 ಪಾಯಿಂಟ್ಸ್ ಉಂಟು. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಇಲ್ಲಿಂದ ಓಪನ್ ಆದರೂ ದಟ್ ಮೀನ್ಸ್ ಇಲ್ಲಿ 120 ಪಾಯಿಂಟ್ ಆಲ್ರೆಡಿ ನೆಗೆಟಿವ್ ಆಗಿ ಓಪನ್ ಆಗುತ್ತೆ. ಇಲ್ಲಿಂದ ಇಲ್ಲಿ ಬರುವಾಗ ಆಲ್ರೆಡಿ 100 ಪಾಯಿಂಟ್ ನೆಗೆಟಿವ್ ಆಗುತ್ತೆ. ದಟ್ ಮೀನ್ಸ್ ಟೋಟಲಲ್ಲಿ ಇಲ್ಲಿ 220 ಪಾಯಿಂಟ್ ನೆಗೆಟಿವ್ ಆಗಿ ಡೌನ್ ಸೈಡಲ್ಲಿ ಬರುವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕು. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಒಂದು 220 ಪಾಯಿಂಟ್ ಬಂದಾಗಿದೆ. ಸೊ ಅದಕ್ಕೆ ನಾವಿಲ್ಲಿ ಪ್ಲ್ಯಾನ್ ಮಾಡೋದು ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಅದು ನೀವು ನಾಳೆ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ತುಂಬಾ ಚೆನ್ನಾಗಿ ತೋರ್ತಾ ಉಂಟು ಬ್ಯಾಂಕ್ ನಿಫ್ಟಿಗಿಂತ. ಬಿಕಾಸ್ ಯಾಕಂದರೆ ಇದು ನಿನ್ನೆ ಹೈನ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಬ್ಯಾಂಕ್ ನಿಫ್ಟಿ ಏನಾಗಿದೆ, ನಿನ್ನೆ ಹೈಕಿಂದ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಅಪ್ಸೈಡಲ್ಲಿ ಹೋಲ್ಡ್ ಮಾಡ್ತಾ ಉಂಟು. ಅದೇ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ನಿನ್ನೆ ಹೈ ಏನು ಹೊಡೆದಿದೆ ಅಲ್ಲೇ ಮಾರ್ಕೆಟ್ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಅಪ್ ಸೈಡ್ ಬ್ರೇಕ್ಔಟ್ ಆಗಲಿ ಇಲ್ಲ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಸೈಡ್ ಬ್ರೇಕ್ಔಟ್ ಆಗಲಿ, ಎರಡು ಸೈಡಲ್ಲಿ ಕೂಡ ಮೊಮೆಂಟಮ್ ಬರೋ ಚಾನ್ಸಸ್ ಉಂಟು. ಆದರೆ ಡೌನ್ ಸೈಡಲ್ಲಿ ಹೋಗುವಾಗ ಸ್ವಲ್ಪ ನಾವು ಕ್ವಾಂಟಿಟಿನ ನಾರ್ಮಲ್ ಇಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು ಒಂದು 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಅದೇ ಅಪ್ಸೈಡಲ್ಲಿ ಹೋಗುವಾಗ ಸ್ವಲ್ಪ ಇಲ್ಲಿ ನಾವು 3 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕು ಇನಿಷಿಯಲಿ. ಇಫ್ ಇನ್ ಕೇಸ್ ಈ ಸ್ಟಾರ್ಟಿಂಗಲ್ಲಿ ಸಸ್ಟೈನ್ ಆಯಿತು, ಸ್ಟಾರ್ಟಿಂಗಲ್ಲಿ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ತಾ ಉಂಟು ಅಂದರೆ ಮಾರ್ಕೆಟು ಯಾವೊಂದು ಪುಲ್ ಬ್ಯಾಕ್ ಕೊಟ್ಟು ಹೋಗ್ತಾರಲ್ಲ ಆವಾಗ ನಾವಿಲ್ಲಿ ರಿಮೈನಿಂಗ್ ಏನು 2 ಲಾಟ್ ಉಂಟು ಅದನ್ನ ಆ್ಯಡ್ ಮಾಡಿ ಟ್ರೈಲಿಂಗ್ ಸ್ಟಾಪ್ ಲಾಸು ಇಲ್ಲಿ ಇಟ್ಟರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಮಾರ್ಕೆಟು ಆಲ್ರೆಡಿ ಒಂದು ಆಲ್ ಟೈಮ್ ಹೈ ಹತ್ರ ಉಂಟು, ಇವತ್ತು ಪಾಸ್ ತೊಗೊಂಡಿದೆ. ಇಫ್ ಇನ್ ಕೇಸ್ ನಾಳೆ ಇಲ್ಲಿ ದಟ್ ಮೀನ್ಸ್ ಇಲ್ಲಿಂದ ಇಫ್ ಇನ್ ಕೇಸ್ ಬ್ರೇಕ್ಔಟ್ ಕೊಟ್ಟರೆ ಅಪ್ಸೈಡ್ ಹೋದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಾವು 3 ಲಾಟಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಯಾರಲ್ಲಿ ಇಲ್ಲಿ ರೇಂಜ್ ಮಾಡಿ, ದಟ್ ಮೀನ್ಸ್ ಯಾರಲ್ಲಿ ಇಲ್ಲಿ ರೇಂಜ್ ಮಾಡಿ ಹೋಲ್ಡ್ ಮಾಡಿದ್ದಾರೆ ನಾಳೆ ಇಲ್ಲಿಂದ ಮಾರ್ಕೆಟು ಅಪ್ಸೈಡ್ ಹೋಗಿ ಬಂದಂತ. ಇಫ್ ಇನ್ ಕೇಸ್ ಅವರು ಓಪನ್ ಆಗ್ತಾನೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನಿಗೆ ಇಲ್ಲಿಂದ ಬ್ರೇಕ್ಔಟ್ ಆದರೆ ಅವ್ರಿಗೆ ಸ್ವಲ್ಪ ಕಾಯಬೇಕಿತ್ತು, ಅವ್ರಿಗೆ ಸ್ವಲ್ಪ ಅಪ್ಸೈಡ್ ಹೋಗೋ ತನಕ ಕಾಯಬೇಕಿತ್ತು. ಇಫ್ ಇನ್ ಕೇಸ್ ಅವರು ಡೈರೆಕ್ಟ್ಲಿ ಓಪನ್ ಆಗ್ತಾನೆ ಗ್ಯಾಪ್ ಓಪನ್ ಆದರೆ ಏನು ಮಾಡ್ತಾರೆ, ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಯೂ ಸಹ ಅಲ್ಲಿ ಬಯರ್ಸೇ ಸ್ಟ್ರಾಂಗ್ ಇದ್ದಾರೆ ಅಂದರೆ ಅಲ್ಲಿಯೇ ರೇಂಜ್ ಮಾಡ್ತಾರೆ. ಯಾವಾಗ ಮಾರ್ಕೆಟು ಅದು ರೇಂಜ್ನ ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಲೋನ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಸ್ವಲ್ಪ ಅಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಇರಬೇಕಾಗುತ್ತೆ. ಬಿಕಾಸ್ ಆಲ್ರೆಡಿ ನಮ್ಮಿಂದ ಕೈಯಿಂದ ಹೋಗಿರುತ್ತದು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಇಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಯಾರೆಲ್ಲ ಇಲ್ಲಿ ಬೈ ಮಾಡಿದರೆ ಅವರು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ, ಅವ್ರು ಸ್ವಲ್ಪ ಇಲ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆ ರಿಯಾಕ್ಟ್ ಹೇಗೆ ಮಾಡ್ತಾರೆ, ದಟ್ ಮೀನ್ಸ್ ಇಲ್ಲಿ ಡೌನ್ ಸೈಡಲ್ಲಿ ಹೋಲ್ಡ್ ಮಾಡ್ತಾರಾ ಅಥವಾ ಮಾರ್ಕೆಟ್ ಓಪನ್ ಆಗ್ತಾನೆ ಅಗೇನ್ ಬೈ ಮಾಡ್ತಾರಾ ಸ್ವಲ್ಪ ಡೌನ್ ಸೈಡಲ್ಲಿ ಬಂದಿದೆ ಅಂತ ಅದನ್ನ ನೋಡಬೇಕು. ಇಫ್ ಇನ್ ಕೇಸ್ ಇಲ್ಲಿಯೇ ಡೌನ್ ಸೈಡಲ್ಲಿ ಹೋಲ್ಡ್ ಮಾಡಿ ಆ್ಯಂಡ್ ಅದನ್ನ ಡೇ ಲೋನ ಬ್ರೇಕ್ ಡೌನ್ ಆದರೆ ನಾಳೆದು ಆ್ಯಂಡ್ ಇವತ್ತಿಂದು ಕೂಡ ಅಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಬರ್ಬೋದು,
ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕು. ಬಿಕಾಸ್ ಯಾಕಂದರೆ ಇಲ್ಲಿ ಒಂದೊಳ್ಳೆ ಸ್ಟ್ರಾಂಗ್ ಬೈಯಿಂಗ್ ಬಂದಿದೆ. ಸೊ ಯಾರೆಲ್ಲ ಬೈಯಿಂಗ್ ಮಿಸ್ ಮಾಡಿರ್ತಾರೆ ಅವರೆಲ್ಲ ಸ್ವಲ್ಪ ಬೈಯಿಂಗ್ನ ಟ್ರೈ ಮಾಡ್ತಾರೆ. ಮಾರ್ಕೆಟ್ ಇಲ್ಲಿ ಬರ್ಬೋದು, ಇದು ಬೈ ಆ್ಯಂಡ್ ಡಿಪ್ಸು, ಬಿಕಾಸ್ ಇದು ಅಪ್ ಟ್ರೆಂಡು. ಸೊ ಹಾಗಂತಲ್ಲ ಅವರು ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಡೌನ್ ಸೈಡಲ್ಲಿ ಆ್ಯಂಡ್ ಅಪ್ಸೈಡಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಅಪ್ಸೈಡಲ್ಲಿ ಇನಿಷಿಯಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ದೆನ್ ಪುಲ್ ಬ್ಯಾಕ್ ಕೊಟ್ಟರೆ ಮೇಲೆ ಅಲ್ಲಿ ಸ್ವಲ್ಪ ನಾವು ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಫೈನ್, ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.